ಯಾರ್ಯಾರು ಅಯೋಧ್ಯೆಗೆ ಬರೋದಕ್ಕೆ ಸಾಧ್ಯವಾಗಲ್ವೋ ಅವರೆಲ್ಲರಿಗೂ ಕೂಡ TV9 ಮೂಲಕ ಅಯೋಧ್ಯೆಯ ದರ್ಶನವನ್ನು ಮಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅಯೋಧ್ಯೆಯಲ್ಲಿ ಏನಾಗ್ತಾ ಇದೆ ಅದರ ಇಂಚಿಂಚು ಮಾಹಿತಿಯನ್ನು, ಕ್ಷಣ ಕ್ಷಣದ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ರಾಮನ ಪ್ರತಿಷ್ಠಾಪನೆ ಒಂದು ಭಾಗ ಆದರೆ ಅದರ ಜೊತೆಗೆ ಸಂಬಂಧಪಟ್ಟಿರುವಂಥ ಅಂದರೆ ಅಯೋಧ್ಯೆಗೆ ಸಂಬಂಧಪಟ್ಟಿರುವಂಥ ಎಲ್ಲ ಮಾಹಿತಿಗಳನ್ನು, ಎಲ್ಲ ವಿವರಗಳನ್ನು ನಾವಿಬ್ಬರು ಕೂಡ ಕೊಡ್ತಾ ಹೋಗ್ತೀವಿ. ಇನ್ನು ಸರಿಯೂ ಬಗ್ಗೆ ಮಾತಾಡೋಣ. ಸರಿಯೂ ನದಿ ಅತ್ಯಂತ ಪುಣ್ಯ ಪಾವನವಾದಂಥ ನದಿ ಅಂತ ಎಲ್ಲರೂ ಕೂಡ ಭಾವಿಸ್ತಾರೆ. ಯಾಕೆಂದರೆ ರಾಮ ಹುಟ್ಟಿದ್ದಲ್ಲೇ, ರಾಮ ಬೆಳೆದಿದ್ದ ನದಿ ತಟದಲ್ಲೇ, ರಾಮ ಅಂತ್ಯವಾಗಿದ್ದು ಅಂದರೆ ಆತನ ಅವತಾರ ಬಿಟ್ಟಿದ್ದು ಕೂಡ ಅಲ್ಲೇ. ಈಗ ಸರಿಯೂ ನದಿ ತಟ ಅದ್ಭುತವಾದಂಥ ತಾಣವಾಗಿ ಬದಲಾಗಿದೆ. ಅಫ್ಕೋರ್ಸ್ ಹರೀಶ್, ಗುಪ್ತರ್ ಘಾಟ್ ಅಂತಿದೆ ಇಲ್ಲೇ. ಓಕೆ, ರಾಮ ಸರಯೂ ನದಿಯಲ್ಲಿ ಏನು ಇಹಲೋಕವನ್ನು ತ್ಯಜಿಸ್ತಾರೆ ಅಂತ ಹೇಳ್ತಾರೆ. ಆ ಗುಪ್ತರ್ ಘಾಟ್ ಇದೆಯಲ್ಲ, ಆ ಒಂದು ಪ್ರದೇಶದಲ್ಲೇ ರಾಮ ಇಲ್ಲಿಂದ ತೆರಳಿ ಅಲ್ಲಿ ಇಲ್ಲಿಂದ ಅವರು ಇಹಲೋಕ ತ್ಯಜಿಸ್ತಾರೆ, ಅವತಾರ ಬಿಟ್ಟಿದ್ದು ಅನ್ನುವಂಥದ್ದು ಅಲ್ಲಿ ಉಲ್ಲೇಖ ಇದೆ ಗುಪ್ತರ್ ಘಾಟ್. ಈ ಭಾಗದ ಜನರಿಗೆ, ಅಫ್ಕೋರ್ಸ್ ಕರ್ನಾಟಕ ಸೇರಿದಂತೆ ದೇಶದ ಎಲ್ಲಾ ಭಾಗದ ಜನರಿಗೂ ಕೂಡ ಸರಿಯೂ ನದಿ ಅತ್ಯಂತ ಪುಣ್ಯವಾದಂಥ ನದಿ. ಇಲ್ಲಿ ಹೇಗೆ ಆ ನದಿಯನ್ನ ಟ್ರೀಟ್ ಮಾಡ್ತಾರೆ, ಯಾವ ರೀತಿ ಇದನ್ನು ಪೂಜಿಸ್ತಾರೆ? ಇಲ್ಲಿ ಮುಖ್ಯವಾಗಿ ಸರಯೂ ನದಿ ಅಂತಂದ್ರೆ ಒಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ ಇರುವಂತದ್ದು. ಅದು ವಿಷ್ಣು ಕೂಡ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕಣ್ಣಲ್ಲಿ ಬಂದದ್ದು ಸರಯೂ ನದಿ ಅನ್ನುವಂಥದ್ದನ್ನ ಹೇಳ್ತಾರೆ. ವಿಷ್ಣುವಿನ ಅವತಾರ ರಾಮ ಹುಟ್ಟಿ ಆಡಿ ಬೆಳೆದಂತಹ ಪ್ರದೇಶ ಇದು ಅಯೋಧ್ಯೆ. ಆಡಿ ಬೆಳೆದಂಥ ಪ್ರದೇಶ ಆಗಿದೆ. ಇಲ್ಲಿಯ ಜನರು ಕೂಡ ಅತ್ಯಂತ ಭಾವನಾತ್ಮಕವಾಗಿ ಸರಯೂ ನದಿಯನ್ನು ನೋಡ್ತಾರೆ, ಪೂಜೆ ಮಾಡೋದಾಗಿರ್ಬೋದು. ಸಂಜೆ ಆದ ತಕ್ಷಣ ಗಂಗಾರತಿ, ಸರಯೂ ಆರತಿ ಕೂಡ ನಡೆಯುತ್ತೆ. ವಾರಣಾಸಿಲೆಗೆ ಗಂಗಾರತಿ ನಡೆಯುತ್ತೆ. ಅದೇ ರೀತಿಯಾಗಿ ಸರಯೂ ಆರತಿ ಕೂಡ ಅತ್ಯಂತ ವಿಜೃಂಭಣೆಯಾಗಿ ನಡೆಯುತ್ತೆ. ಇಲ್ಲಿನ ಸುತ್ತಮುತ್ತ ಹಳ್ಳಿಗರು ಬರ್ತಾರೆ, ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ. ಸಂಜೆ ಆದ ತಕ್ಷಣ ಭಕ್ತಾದಿಗಳು ಸರಯೂ ತಟದಲ್ಲಿ ಬಂದು ಆ ಗಂಗಾರತಿಯನ್ನ ನೋಡ್ತಾರೆ. ಘಾಟು ಕೂಡ ತುಂಬಾ ಅದ್ಭುತವಾಗಿ ಇಂಪ್ರೂವ್ ಆಗಿದೆ. ಮೊದಲು ಯಾವ ರೀತಿ ಬರ್ತಾ ಇದ್ವಿ, ಬಹುಶಃ ಗಂಗಾರತಿಯಲ್ಲಿ ನಾವು ಯಾವ ರೀತಿ ಕಾಶಿಲಿ ನೋಡ್ತಾ ಇದ್ವಿ, ಘಾಟ್ ಕಂಡ ಸ್ವಚ್ಛವಾಗಿರಲ್ಲ ಅಂತ, ಬಹುಶಃ ಸರಿಯೂ ತಟ ಕೂಡ ಹಾಗೆ ಇತ್ತು. ಈಗ ಹೇಗೆ ಬದಲಾಗಿದೆ? ಹೌದು, ನಿಜಕ್ಕೂ ಕಾಶಿಯಲ್ಲಿ ಏನು ಘಾಟ್ಗಳ ಬದಲಾವಣೆ ಆಗಿದೆ, ಒಂದು ಸುದೀರ್ಘವಾದಂತಹ ಬದಲಾವಣೆ, 5 ವರ್ಷದಲ್ಲಿ ಭಾರಿ ಬದಲಾವಣೆ ಆಗಿದೆ. ಅದೇ ರೀತಿಯಾಗಿ ಅಯೋಧ್ಯೆಯಲ್ಲಿ ಕೂಡ ಘಾಟ್ಗಳ ಬದಲಾವಣೆ ಮಾಡಬೇಕು, ಒಂದು ಹೊಸ ರೀತಿಯಾಗಿ ಮೂಲ ಸೌಕರ್ಯ ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹೊಸದಾಗಿ ಕಟ್ಕೊಡಲಾಗಿದೆ. ಮುಖ್ಯವಾಗಿ 5 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡಿದ್ದೀವಿ. ನಿಜ. ಇನ್ನು ಸರಿಯೂ ತಟ ಇದೆಯಲ್ಲ, ಅದು ದೇವಾಲಯಗಳ ತಟ ಅಂದ್ರೂ ಕೂಡ ತಪ್ಪಾಗಲ್ಲ. ಯಾಕಂದ್ರೆ ಸುಮಾರು 10 ರಿಂದ 15ಕ್ಕೂ ಹೆಚ್ಚು ದೇವಾಲಯಗಳಿದೆ. ಆಂಜನೇಯನ ದೇವಾಲಯ ಇದೆ, ಲಕ್ಷ್ಮೀನಾರಾಯಣ ದೇವಾಲಯ ಇದೆ, ವೆಂಕಟರಮಣನ ದೇವಾಲಯ ಇದೆ, ರಾಮನ ಮತ್ತೊಂದು ದೇವಾಲಯ ಇದೆ. ಹೀಗಾಗಿ ಸರಿಯೂ ತಟದ ತುಂಬಾ ಒಂದು ವಿಶೇಷವಾದಂಥ ಆಧ್ಯಾತ್ಮಿಕ ಭಾವನೆ ಬರುತ್ತೆ. ಈ ಆಧ್ಯಾತ್ಮಿಕ ಭಾವನೆಯನ್ನು ಇನ್ನಷ್ಟು ಗಟ್ಟಿಯಾಗಿ ಕಟ್ಕೊಳ್ಳೋದಕ್ಕೆ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ಇಡೀ ತಟಗಳನ್ನು ಅಂದರೆ ಸರಿಯೂ ನದಿಯ ತಟಕ್ಕೆ ಒಂದು ವಿಶೇಷವಾದಂಥ ಟಚ್ಚನ್ನು ಕೂಡ ನೀಡಲಾಗಿದೆ. ಹಾಗಾದ್ರೆ ಸರಿಯೂ ನದಿಯ ತಟ ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ಪ್ರಭು ಶ್ರೀರಾಮಚಂದ್ರನನ್ನ ಮತ್ತೆ ಸ್ವಾಗತಿಸೋದಕ್ಕೆ ಸರಿಯೂ ತಟ ಸಜ್ಜಾಗಿದೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವಂತಹ ಸರಿಯೂ ನದಿ ಈಗ ಹಿಂದೆಂದೂ ಕಾಣದಂತಹ ವೈಭವವನ್ನು ಕಾಣ್ತಾ ಇದೆ. ಈಗಾಗಲೇ ಕೇವಲ ಒಂದು ನದಿ ಸ್ವರೂಪವನ್ನು ನೋಡದೆ ಒಂದು ತಾಯಿ ಸ್ವರೂಪದಿಂದ ಇಲ್ಲಿನ ಜನ ಈ ನದಿಯನ್ನು ನೋಡ್ತಾ ಇದ್ದಾರೆ. ಅದರಲ್ಲೂ ರಾಮಚಂದ್ರ ತನ್ನ ಕೊನೆಯ ಅವತಾರವನ್ನು ಬಿಟ್ಟಿದ್ದು ಇದೇ ನದಿಯಲ್ಲಾದರೂ ಕೂಡ ಇನ್ನು ಹುಟ್ಟಿದ್ದು ಬೆಳೆದಿದ್ದು ಕೂಡ ಇದೇ ನದಿಯಲ್ಲಿ ಅನ್ನುವಂಥದ್ದು ಒಂದು ವಿಶೇಷವಾದಂಥ ನಂಬಿಕೆ. ಹೀಗಾಗಿ ಪ್ರತಿಯೊಬ್ಬ ಅಯೋಧ್ಯೆಯ ನಿವಾಸಿ ಜೊತೆಗೆ ಇಲ್ಲಿ ಬರುವಂತಹ ಪ್ರತಿಯೊಬ್ಬ ರಾಮ ಭಕ್ತನೂ ಕೂಡ ಈ ಸರಿಯೂ ನದಿಯ ತಟಕ್ಕೆ ಬಂದು ಕೆಲ ಹೊತ್ತು ಈ ಸರಿಯೂ ನದಿಯಲ್ಲಿ ನಿಂತು ಇದೇ ಸರಿಯೂ ನದಿಯಲ್ಲಿ ಮಿಂದು ಒಂದು ವಿಶೇಷವಾದಂಥ ಅನುಭೂತಿಯನ್ನು ಪಡಿತಾನೆ. ಇದ್ರ ಜೊತೆಗೆ ಸರಿಯೂ ನದಿಯ ತಟವನ್ನು ಕೂಡ ನಾವು ನೋಡೋಣ, ಯಾವ ರೀತಿ ಅದು ಸುಂದರವಾಗಿ ಈಗ ಅಲಂಕಾರಗೊಂಡಿದೆ, ಜೊತೆಗೆ ಹೇಗೆ ಅಭಿವೃದ್ಧಿಯಾಗಿದೆ ಅನ್ನೋದನ್ನು. ಈ ನದಿಯ ಅಕ್ಕಪಕ್ಕದಲ್ಲಿ 2 ತಟಗಳಲ್ಲೂ ಕೂಡ ಒಂದು ಭವ್ಯವಾದಂಥ ಕಿನಾರೆ ಇದೆ. ತಟಗಳನ್ನು ತುಂಬ ಅದ್ಭುತವಾಗಿ ಹೊಸದಾಗಿ ನಿರ್ಮಾಣ ಮಾಡಲಾಗಿದೆ. ಈ ನದಿಯ ತಟದಲ್ಲಿ ಅನೇಕ ಮಂದಿರಗಳಿವೆ. ನಾನು ನನ್ನ ಕ್ಯಾಮ್ರಾಮನನ್ನು ಆ ಒಂದು ಭಾಗವನ್ನು ತೋರಿಸೋದಕ್ಕೆ ಹೇಳ್ತೀನಿ. ಮೇಲ್ಗಡೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಒಂದು ವಿಶೇಷವಾದಂಥ ಲಕ್ಷ್ಮೀನಾರಾಯಣ ಮಂದಿರ ಇದೆ, ದುರ್ಗಾ ಮಂದಿರ ಇದೆ, ಅದೇ ರೀತಿ ನರಸಿಂಹನ ಮಂದಿರ ಇದೆ, ಹನುಮಂತನ ಮಂದಿರ ಇದೆ, ಗಣೇಶನ ವಿಶೇಷವಾದಂಥ ಮಂದಿರ ಇದೆ. ಈ ತಟದ ತುಂಬೆಲ್ಲ ವಿಶೇಷವಾದಂಥ ಮಂದಿರ ಕೂಡ ಇದೆ. ಈ ಒಂದು ಮಂದಿರಗಳೇನಿದೆ, ಈ ಒಂದು ತಟ ಏನಿದೆ, ಇದೆಲ್ಲದಕ್ಕೂ ಕೂಡ ಲೈಟಿಂಗನ್ನು ಮಾಡಲಾಗಿದೆ. ಸಂಜೆ ಹೊತ್ತು ಸುಮಾರು 7 ರಿಂದ 8 ಗಂಟೆ ಅಥವಾ 8:30 ನಂತರ ಒಂದು ಲೇಸರ್ ಶೋ ಕೂಡ ನಡೆಯುತ್ತೆ. ಈ ಲೇಸರ್ ಶೋನಲ್ಲಿ ಸಂಪೂರ್ಣ ರಾಮನ ಕಥೆಯನ್ನು, ರಾಮಚರಿತೆಯನ್ನು, ರಾಮಾಯಣವನ್ನು ಬಿಂಬಿಸಲಾಗುತ್ತೆ. ಇದಕ್ಕೆ ವಿಶೇಷವಾದಂಥ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ನದಿಯ ಮಧ್ಯೆ ಆ ಕಾರಂಜಿ ಏನಿದೆ, ಕಾರಂಜಿ ಕೂಡ ಬರುವಂಥ ಭಕ್ತಾದಿಗಳಿಗೆ, ಬರುವಂಥ ಪ್ರವಾಸಿಗರಿಗೆ ಒಂದು ವಿಶೇಷವಾದಂಥ ಅನುಭವವನ್ನು ಕೊಡುತ್ತೆ. ಇದರ ಜೊತೆಗೆ ನೋಡ್ಬೋದು, ಇನ್ನೇನು 22ನೇ ತಾರೀಕು ಕೆಲವೇ ದಿನಗಳು ಬಾಕಿ ಇದೆ. ಹೀಗಾಗಿ ಈ ಒಂದು ಸರಿಯೂ ನದಿಗೆ ಪೂಜೆ ಸಲ್ಲಿಸುವ ಕೆಲಸ ಕೂಡ ಆಗ್ತಾ ಇದೆ. ಹಾಗೆಯೇ ಬಂದಂಥ ಭಕ್ತಾದಿಗಳು, ಪ್ರವಾಸಿಗರು ಸಂಜೆ ಹೊತ್ತು ಇಲ್ಲಿ ಯಾವ ರೀತಿ ಇರುತ್ತೆ, ಇದರ ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ಜೊತೆಗೆ ವಿಶೇಷವಾದಂಥ ಸೌಲಭ್ಯಗಳನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗಿದೆ. ಕೆಲವರಿಗೆ ಇಲ್ಲಿ ನಿಂತು
ನೋಡೋದಾದ್ರೆ ಮತ್ತೆ ಕೆಲವರು ಈಗಾಗಲೇ ರಂಗೋಲಿಗಳನ್ನು ನೋಡ್ತೀರಿ. ಯಾವ ರೀತಿ ರಂಗೋಲಿಗಳನ್ನು ಇಲ್ಲಿ ಬಿಡಿಸಲಾಗ್ತಾ ಇದೆ. ರಾಮ ಮಂದಿರದ ರಂಗೋಲಿ ಇದೆ, ರಾಮನಿಗೆ ಸಂಬಂಧಪಟ್ಟಂಥ ರಂಗೋಲಿ ಇದೆ. ಹೀಗಾಗಿ ಸಂಪೂರ್ಣ ತಟಕ್ಕೆ ತಟವೇ ಒಂದು ವಿಶೇಷವಾದಂಥ ತಾಣವಾಗಿ ಬದಲಾಗ್ತಾ ಇದೆ. ಬರುವಂಥ ಪ್ರವಾಸಿಗರು ಕೂಡ ಒಂದು ವಿಶೇಷ ಸ್ಥಳವಾಗಿದೆ. ಅವರನ್ನು ಕೂಡ ಚುಂಬಕದಂತೆ ಸೆಳಿತಾ ಇದೆ. ಒಟ್ಟಿನಲ್ಲಿ ಈ ಸರಿಯೂ ತಟ ಏನಿದೆ ಹಿಂದೆಂದಿಗಿಂತಲೂ ಕೂಡ ಅದ್ಭುತವಾದಂಥ ಸ್ಥಳವಾಗಿ ಈಗ ಮಾರ್ಪಾಟ್ಪಟ್ಟಿದೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ. ಇನ್ನು ಪ್ರಾಣ ಪ್ರತಿಷ್ಠಾಪನೆಯೂ ಕೂಡ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಎಲ್ಲ ರೀತಿಯಾದಂಥ ತಯಾರಿ ಕೂಡ ನಡೀತಾ ಇದೆ. ಆದರೆ ಈ ಬಾರಿ ಒಂದು ಕೇವಲ ಧಾರ್ಮಿಕತೆಯ ತಯಾರಿ ಅಷ್ಟೇ ಅಲ್ಲ, ಅಂದರೆ ಧಾರ್ಮಿಕ ವಿಧಿವಿಧಾನಗಳು ಇಷ್ಟೇ ಅಲ್ಲ, ಅಯೋಧ್ಯೆ ನಗರವನ್ನು ಕೂಡ ಈ ಒಂದು ತಯಾರು ಮಾಡೋದಕ್ಕೆ ಎಲ್ಲ ರೀತಿಯಂಥ ಸಿದ್ಧತೆಗಳು ಆರಂಭವಾಗಿದೆ. ಕಳೆದ ಒಂದು ತಿಂಗಳಿನಿಂದ ರಾಮನನ್ನು ಸ್ವಾಗತಿಸೋದಕ್ಕೆ ಅಯೋಧ್ಯೆ ಸಜ್ಜಾಗ್ತಾ ಇದೆ. ರಾಮನನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತಾದಿಗಳು ಕೂಡ ಅಯೋಧ್ಯೆಗೆ ಮುಗಿಬೀಳ್ತಾ ಇದ್ದಾರೆ. ಅವರನ್ನು ಸರಿಯಾಗಿ ಅವರಿಗೆ ಮೂಲಭೂತ ಸೌಕರ್ಯಗಳು, ಅವರಿಗೆ ವ್ಯವಸ್ಥೆಯನ್ನು ಕೊಡೋದಕ್ಕೆ ಕೂಡ ಸರ್ಕಾರಗಳು, ಸ್ಥಳೀಯ ಆಡಳಿತಗಳು ಕೂಡ ಸಜ್ಜಾಗ್ತವೆ. ಇನ್ನು ಟೆಂಪಲ್ ಪ್ರಿಪ್ರೇಷನ್ ಅಂದರೆ ದೇವಸ್ಥಾನ ಯಾವ ರೀತಿ ತಯಾರಾಗ್ತಾ ಇದೆ, ಈಗಾಗಲೇ ಅಲಂಕಾರಗಳನ್ನು ಕೂಡ ಮಾಡಲಾಗ್ತಾ ಇದೆ. ವಿಧಿವಿಧಾನಗಳು, ಪ್ರಮುಖವಾಗಿ ಪ್ರಾಣ ಪ್ರತಿಷ್ಠಾಪನೆಗೂ ಕೂಡ ಮೊದಲು ಯಾವ ರೀತಿ ವಿಧಿವಿಧಾನಗಳಿರುತ್ತೆ, ಧಾರ್ಮಿಕ ವಿಧಿವಿಧಾನಗಳು, ಅದನ್ನು ಪೂರೈಕೆ ಮಾಡೋ ನಿಟ್ಟಿನಲ್ಲಿ ಡಾಕ್ಟರ್ ಅನಿಲ್ ಮಿಶ್ರಾ ಎನ್ನುವಂಥ ವಿಶೇಷ ಪಂಡಿತರು ಕೂಡ ಹೌದು, ಕಾಶಿ ನಿವಾಸಿಗಳು. ಅವರಿಂದ ಎಲ್ಲ ಅವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಹಾಗೆಯೇ ದೇವಸ್ಥಾನದ ಒಳಗಡೆ ಸಂಪೂರ್ಣವಾದಂಥ ತಯಾರಿಯಾಗಿದೆ. ಒಂದು ಅಲಂಕಾರ, ಹಾಗೆ ಮೂರ್ತಿ ಪೂಜೆಗೆ ಸಂಬಂಧಪಟ್ಟಂಥ ಬೇಕಾದಂಥ ವಸ್ತುಗಳನ್ನು ಕೂಡ ಈಗಾಗಲೇ ಸಂಗ್ರಹಿಸಲಾಗಿದೆ. ಜೊತೆಗೆ ಗರ್ಭಗುಡಿಗೆ ಲೈಟಿಂಗ್ಗಳನ್ನು ಕೂಡ ಈಗಾಗಲೇ ಪೂರ್ತಿಗೊಳಿಸಲಾಗಿದೆ. ಕಳೆದ 2 ದಿನಗಳಿಂದ ಅಂತಿಮ ಹಂತದ ಸಿದ್ಧತೆಗಳೇನಿತ್ತು ಅದೆಲ್ಲವನ್ನೂ ಕೂಡ ಪೂರ್ಣಗೊಳಿಸಲಾಗಿದೆ. ಈಗ ಏನೇ ಇದ್ರೂ ಕೂಡ ಮೂರ್ತಿಯ ಸ್ಥಾಪನೆಗೆ ಬೇಕಾದಂಥ ಧಾರ್ಮಿಕ ಕ್ರಿಯೆಗೆ ಬೇಕಾದಂಥ ಅಂತಿಮ ಹಂತದ ತಯಾರಿಗಳೇನಿರುತ್ತೆ ಅದು ಒಂದು. ಅದರ ಜೊತೆಗೆ ಗಣ್ಯರು ಬರ್ತಾರಲ್ಲ ಹರೀಶ್, ಅವರಿಗೆ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಮತ್ತೆ ಇನ್ನೊಂದು ದೇವಸ್ಥಾನದ ಒಳಗಡೆ ಪ್ರಿಪ್ರೇಷನ್ ಹೇಳಿದ್ರಲ್ಲ, ಅಲ್ಲಿ ಜಟಾಯು ಒಂದು ಮೂರ್ತಿಯನ್ನು ಮಾಡಲಾಗಿದೆ. ಜಟಾಯು ಮೂರ್ತಿ, ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಅದಕ್ಕೆ ಪೂಜೆನ ಮಾಡ್ತಾರೆ. ಪ್ರಪ್ರಥಮವಾಗಿ ಅಯೋಧ್ಯೆಗೆ ಬರ್ತಾರಲ್ಲ 22ನೇ ತಾರೀಕು, ಅವತ್ತು ಅದಕ್ಕೆ ಪೂಜೆನ ಮಾಡಿ ನಂತರದ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾರೆ. ಜಟಾಯು ಏನಿದೆ ಐತಿಹ್ಯ ಸಂದೇಶ? ರಾಮಾಯಣದಲ್ಲಿ ಜಟಾಯು ಪಕ್ಷಿಯ ಒಂದು ನಾವು ಹೋರಾಟಕ್ಕೆ ರಾಮನ ಉಳಿಸ್ಕೊಳ್ಳಿಕ್ಕೆ ಹೋರಾಟದ ಜಟಾಯು ಏನಿದೆ, ಸೀತೆಯನ್ನು ಉಳಿಸ್ಕೊಳ್ಳಿಕ್ಕೆ ಜಟಾಯು ಏನು ಹೋರಾಟವನ್ನು ಮಾಡುತ್ತೆ, ಅದರ ಒಂದು ಪ್ರತೀಕವಾಗಿ ಅಲ್ಲಿ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡಲಾಗಿದೆ. ಜಟಾಯು ಪಕ್ಷಿಯ ಆ ಪಕ್ಷಿಯ ಒಂದು ಪೂಜೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಥಮವಾಗಿ ಅಯೋಧ್ಯೆಗೆ ಬಂದವರು ಅದನ್ನು ಪೂಜೆಯನ್ನು ಮಾಡ್ತಾರೆ. ನಂತರ ದೇವಾಲಯದ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದು ಇದೆ. ಮತ್ತು 10,000ಕ್ಕೂ ಹೆಚ್ಚು ಸಾಧು ಸಂತರು ಬರ್ತಾ ಇದ್ದಾರೆ. ಅವರಿಗೆ ಕೆಲವರು ಲಕ್ನೋಗೆ ಬರ್ತಾರೆ, ಕೆಲವರು ಅಯೋಧ್ಯೆಗೆ ಬರ್ತಾರೆ. ಎಲ್ಲ ವಿಶೇಷ ವಿಮಾನಗಳ ಮೂಲಕ ಅವ್ರನ್ನ ಕರೆತರಬೇಕು ಅನ್ನುವಂಥದ್ದು ವಿಶೇಷ ವಿಮಾನಗಳು ಬರ್ತಾ ಇದ್ದಾವೆ. ಎಲ್ಲರೂ VVIPಗಳು ಎಲ್ಲರೂ. ಮತ್ತು ರಸ್ತೆಗಳೆಲ್ಲ ಸಂಪೂರ್ಣ ಭದ್ರತೆ ಇರುತ್ತೆ. ಲಕ್ನೋದಿಂದಲೂ ಬರೋರು ಇದ್ದಾರೆ. ಯಾಕಂದರೆ ಅಯೋಧ್ಯೆಯಲ್ಲಿ ಒಮ್ಮೆಲೆ ಅಷ್ಟೊಂದು ಫ್ಲೈಟ್ಗಳನ್ನ ಇಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವರು ಲಕ್ನೋಗೆ ಬರ್ತಾರೆ, ಕೆಲವರು ಅಯೋಧ್ಯೆಗೆ ಬರ್ತಾರೆ. ಅಯೋಧ್ಯೆ ಮತ್ತು ಲಕ್ನೋ ರಸ್ತೆಗಳು ಸಂಪೂರ್ಣವಾಗಿ ಬಿಗಿ ಭದ್ರತೆ ಇರುತ್ತೆ. ಯಾವ ಖಾಸಗಿ ವೆಹಿಕಲ್ಗಳಿಗೂ ಕೂಡ ಸ್ಥಳೀಯರು ಕೂಡ ಪಾಸ್ ತಗೋಬೇಕಾಗುತ್ತೆ. ಹೌದು, ಸ್ಥಳೀಯರು ಪಾಸ್ ತಗೊಳ್ಬೇಕಾಗತ್ತೆ. ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಸ್ಥಳೀಯರಿಗೆ ಬಿಡ್ತಾರೆ. ಏನಾದ್ರು ತುರ್ತು ಕೆಲಸ ಇದ್ದರೆ ಮಾತ್ರ ಸ್ಥಳೀಯರಿಗೆ ಬಿಡ್ತಾರೆ. 20, 21, 22ನೇ ತಾರೀಕು ಬಿಗಿ ಭದ್ರತೆ ಅಯೋಧ್ಯೆಯಲ್ಲಿ ಇರುತ್ತೆ. ರೈಟ್, ಇದು ಸೆಕ್ಯೂರಿಟಿ ಭಾಗ. ಇನ್ನು ಪ್ರಿಪರೇಷನ್ಸ್ ಬಗ್ಗೆ ಹೇಳೋದಾದ್ರೆ ಹರೀಶ್ ಹೇಳ್ತಾರೆ, ಸುಮಾರು 10,000ಕ್ಕೂ ಅಧಿಕ ಸಾಧು ಸಂತರು ಕೂಡ ಬರ್ತಾರೆ. ಅವರನ್ನು ಯಾವ ರೀತಿ ಸ್ವೀಕರಿಸಬೇಕು, ಯಾವ ರೀತಿ ಸ್ವಾಗತಿಸಬೇಕು, ಅದಕ್ಕೂ ಕೂಡ ಒಂದು ವಿಶೇಷವಾದಂಥ ತಂಡಗಳನ್ನು ರಚನೆ ಮಾಡಲಾಗಿದೆ. ಈಗಾಗಲೇ ಮಂದಿರ ಟ್ರಸ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇದೆ. ಜವಾಬ್ದಾರಿಯನ್ನು ಅಂದರೆ ಅವರ ಕಾರ್ಯಕರ್ತರನ್ನ, ಕರಸೇವಕರನ್ನ ಎಲ್ಲರನ್ನೂ ಕೂಡ ಈ ಒಂದು ಪ್ರಿಪರೇಷನ್ಸ್ಗೆ ಜೋಡಿಸ್ಕೊಳ್ಳಲಾಗಿದೆ. ಒಬ್ಬೊಬ್ಬ ನಾಯಕರಿಗೂ ಕೂಡ, ಒಬ್ಬೊಬ್ಬ ಕಾರ್ಯಕರ್ತರಿಗೂ ಕೂಡ ಒಂದೊಂದು ಸಂತನನ್ನು ಸ್ವೀಕರಿಸಿ ಅವರಿಗೆ ಬೇಕಾದಂಥ ವ್ಯವಸ್ಥೆ ಮಾಡುವಂಥ ನಿಗದಿತ ಸ್ಥಳ ಏನಿದೆ ಅದನ್ನು ನೋಡುವಂಥ ಎಲ್ಲ ತಯಾರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳಿಂದ ಅದನ್ನು ಕಲ್ಪಿಸುವಂಥ ವ್ಯವಸ್ಥೆಯನ್ನು, ಆ ಜವಾಬ್ದಾರಿಯನ್ನು ನೀಡಲಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಜನವರಿ 22ರಂದು ರಾಮಚಂದ್ರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ಈಗಾಗಲೇ ಎಲ್ಲ ರೀತಿಯಾದಂಥ ತಯಾರಿಗಳು ನಡೀತಾ ಇದೆ. ಇದರ ಜೊತೆಗೆ ಅಯೋಧ್ಯೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಇದರ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು, ಸ್ಥಳೀಯರು ಹಾಗೂ ಇನ್ನಿತರ ಭಾಗದಿಂದ ಜನರು ಕೂಡ ಆಗಮಿಸ್ತಾ ಇದ್ದಾರೆ. ನಾನೀಗ ಅಯೋಧ್ಯೆಯ ಒಂದು ವಿಶೇಷವಾದಂಥ ಪೆಂಡಾಲ್ನಲ್ಲಿದ್ದೀನಿ. ಇಲ್ಲಿ ರಾಮಕಥಾ ಕಳೆದ 2 ದಿನಗಳಿಂದ ರಾಮಕಥೆ ಆರಂಭವಾಗಿದೆ. ಇವತ್ತು ವಿಶೇಷವಾಗಿ ರಾಮಚರಿತ ಮಾನಸವನ್ನು ಪಠಣ ಮಾಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ನಾನೀಗ ಈ ಒಂದು ಪೆಂಡಾಲ್ನಲ್ಲಿದ್ದೀನಿ. ಇಲ್ಲಿ ಯಾವ ರೀತಿ ಚಿತ್ರಣ ಇದೆ ಅಥವಾ ಅಯೋಧ್ಯೆಯ ವಾತಾವರಣ ಹೇಗಿದೆ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಿದ್ದೀನಿ. ನೋಡ್ತಾ ಇದ್ದೀವಿ ಯಾವ ರೀತಿ ದೃಶ್ಯಗಳಲ್ಲಿ ಕಾಣಿಸ್ಬೋದು. ಒಂದು ಕಡೆಗೆ ಯಜ್ಞ ಯಾಗಾದಿಗಳು ಒಂದು ಕಡೆ ನಡೀತಾ ಇದ್ದಾರೆ, ಇನ್ನೊಂದು ಕಡೆಗೆ ಶ್ರೀರಾಮಚಂದ್ರನ ಕಥೆಯನ್ನು ಈ ಮೂರ್ತಿ ರೂಪದಲ್ಲಿ ಹೇಳುವಂಥ ಕೆಲಸ ಕೂಡ ಆಗ್ತಾ ಇದೆ. ಈಗಾಗಲೇ ಬೃಹದಾಕಾರದ ಶ್ರೀರಾಮನ
ಮೂರ್ತಿಯನ್ನು ಸ್ಥಾಪನೆ ಮಾಡೋದ್ರ ಜೊತೆಗೆ ಮುಂಭಾಗಕ್ಕೆ ತೆರಳಿದ್ರೆ ರಾಮಾಯಣದ ಸನ್ನಿವೇಶಗಳನ್ನು ಇಲ್ಲಿ ಮೂರ್ತಿ ರೂಪದಲ್ಲಿ ನಿಲ್ಲಿಸಲಾಗಿದೆ. ಅಂದರೆ ರಾಮ ಹನುಮಂತನ ಭೇಟಿಯಾಗುವಂಥದ್ದು ಅಥವಾ ನಿಷಧರಾಜನನ್ನು ಭೇಟಿಯಾಗುವಂಥದ್ದು, ಸೀತೆಯನ್ನು ಭೇಟಿಯಾಗುವಂಥದ್ದು, ಈ ರೀತಿ ವಿವಿಧವಾದಂಥ ಮೂರ್ತಿಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅಂದರೆ ಇಲ್ಲೆಲ್ಲರೂ ಕೂಡ ಭಕ್ತಾದಿಗಳು ಬರ್ತಾರೆ, ಜನರು ಬರ್ತಾರೆ. ಅವರಿಗೆ ರಾಮಾಯಣದ ಬಗ್ಗೆ ಒಂದು ಸ್ಪಷ್ಟವಾದಂಥ ಪರಿಕಲ್ಪನೆಯನ್ನು, ಒಂದು ಚಿತ್ರಣವನ್ನು ಕಟ್ಟಿಕೊಡುವಂಥ ಒಂದು ಸಣ್ಣ ಕೆಲಸ ನೋಡ್ತಾ ಇದ್ದೀವಿ. ಇಲ್ಲಿ ರಾಮ ಲಕ್ಷ್ಮಣ ಸೀತೆ ಕಾಡಿನಲ್ಲಿ ಹೇಗೆ ಅವರು ವಿರಮಿಸ್ತಾ ಇರುವಂಥದ್ದು ಅದೊಂದಾದರೆ, ಹಾಗೆ ಮುಂದೆ ಹೋದರೆ ಅಲ್ಲೂ ಕೂಡ ರಾಮ ಲಕ್ಷ್ಮಣ ಸೇರಿದಂತೆ ಇನ್ಫ್ಯಾಕ್ಟ್ ಹನುಮಂತ ಹಾಗೂ ವಾನರ ಸೇನೆಯ ಜೊತೆಗೆ ಒಂದು ಸೇತುವನ್ನು, ಅಂದರೆ ರಾಮ ಸೇತುವನ್ನು ಕಟ್ಟುವಂಥ ಸಂದರ್ಭದ ಚಿತ್ರಣ, ಈ ಚಿತ್ರಣವನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಈ ರೀತಿ ಸುತ್ತಲೂ ನೋಡಿದ್ರೆ, ನೀವು ಸುತ್ತಲೂ ನೋಡ್ತಾ ಇದ್ರೆ ನಾನಾ ರೀತಿಯ ಅಂತ ಒಂದು ಚಿತ್ರಣ ಸಿಗ್ತಾ ಹೋಗುತ್ತೆ. ಹಾಗೆ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ರಾಮೇಶ್ವರದಲ್ಲಿ ರಾಮಲಿಂಗ ಸ್ಥಾಪನೆ ಏನಾಗಿತ್ತು ಅದರ ಚಿತ್ರಣ ಕೂಡ ಅಲ್ಲೇ ಇದೆ. ಅದನ್ನು ಕೂಡ ಇಲ್ಲಿ ಬಿಡಿಸಲಾಗಿದೆ. ಇನ್ಫ್ಯಾಕ್ಟ್ ಮೂರ್ತಿಗಳ ರೂಪದಲ್ಲಿ ತಂದು ನಿಲ್ಲಿಸಲಾಗಿದೆ. ಅಂದರೆ ಯಾರು ಬರ್ತಾರಲ್ಲ ಅಯೋಧ್ಯೆಗೆ ಬಂದವರೆಲ್ಲರೂ ಕೂಡ ಈ ಒಂದು ಪೆಂಡಾಲ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಪ್ರತಿ ಪೆಂಡಾಲ್ ನೋಡಿ, ಇದೇ ಥರ ಅನೇಕ ಪೆಂಡಾಲ್ಗಳಿವೆ. ಪ್ರತಿ ಪೆಂಡಾಲ್ನಲ್ಲೂ ಕೂಡ ತುಂಬ ವಿಭಿನ್ನವಾದಂಥ ಬೇರೆ ಬೇರೆ ರೀತಿಯಂಥ ಒಂದು ಕಡೆಗೆ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ, ಮತ್ತೊಂದು ಕಡೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅಷ್ಟೇ ಜೋರಾಗಿ ನಡೀತಾ ಇದೆ. ಒಟ್ಟಿನಲ್ಲಿ ಈಗ ಅಯೋಧ್ಯೆ ಎನ್ನುವಂಥ ನಗರ ಏನಿದೆ, ಅಯೋಧ್ಯೆ ನಗರ ಈಗ ಹಬ್ಬದ ವಾತಾವರಣದಲ್ಲಿ ಸೃಷ್ಟಿಯಾಗಿದೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ. ಕೇವಲ ಒಂದು ನಗರಿ ಅಷ್ಟೇ ಅಲ್ಲ, ಅಯೋಧ್ಯೆ ಅನ್ನೋದು ಅದೆಷ್ಟೋ ಕೋಟ್ಯಾಂತರ ಹಿಂದೂಗಳ ಭಾವನೆ ಕೂಡ ಹೌದು, ಧಾರ್ಮಿಕ ಜಾಗೃತಿ ಕೂಡ ಹೌದು. ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆಗೆ ದಿನಗಣನೆ ಮಾತ್ರ ಬಾಕಿ ಇದೆ. ಇನ್ಫ್ಯಾಕ್ಟ್ ದಿನಗಣನೆ ಆರಂಭವಾಗಿದೆ. ಅಯೋಧ್ಯೆಯಲ್ಲಿ ಏನಾಗ್ತಾ ಇದೆ ಇದರ ಕಂಪ್ಲೀಟ್ ಮಾಹಿತಿಯನ್ನು, ಇಂಚಿಂಚು ವರದಿಯನ್ನು ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇನ್ಫ್ಯಾಕ್ಟ್ ಹರೀಶ್ ಕೂಡ ನಿರಂತರವಾದಂಥ ವರದಿಯನ್ನು ಮಾಡ್ತಿದ್ದಾರೆ. ಹರೀಶ್, ನೀವು ಬೇರೆ ಬೇರೆ ಭಾಗದಲ್ಲಿ ನೋಡಿದ್ದೀರಿ, ಬೇರೆ ಬೇರೆ ಸ್ಥಳದಲ್ಲಿ ರಿಪೋರ್ಟಿಂಗ್ ಮಾಡಿದಿರಿ, ಆದರೆ ಅಯೋಧ್ಯೆಯ ಒಂದು ವರದಿ ಏನಿದೆ ಒಂದು ಐತಿಹಾಸಿಕ ಅನಿಸ್ತಾ ಅಲ್ವಾ? ಇದು ಕಳೆದ 15 ದಿವಸಗಳಿಂದ ವರದಿ ಮಾಡೋದು ಒಂದು ಕಡೆ, ಕಳೆದ 5 ವರ್ಷಗಳಿಂದಲೂ ಕೂಡ ಅಯೋಧ್ಯೆಗೆ ಆಯಾ ಸಂದರ್ಭದಲ್ಲಿ ಬರ್ತಾ ಇದ್ದೀನಿ. ಅದು ಕಣ್ಣಾರೆ ಕಾಣ್ತಾ ಇದ್ದೀನಿ ಹೇಗೆ ಬದಲಾವಣೆ ಆಗ್ತಾ ಇದೆ, ಟ್ರಾನ್ಸ್ಫಾರ್ಮ್ ಹೇಗೆ ಆಗ್ತಾ ಇದೆ ಅಯೋಧ್ಯೆ ಅನ್ನುವಂತಹದ್ದು. ಈ ರಸ್ತೆಗಳೆಲ್ಲ ಬಹಳ ಕಿರಿಕಿರಿ ಆಗಿತ್ತು. ಈ ಧರ್ಮಪಥ್ ಏನಿದೆ, ರಾಮ್ಪಥ್ ಏನಿದೆ, ಎಲ್ಲ ರಸ್ತೆಗಳು ಕಿರಿಕಿರಿ ಆಗಿತ್ತು. ಜನರು ಓಡಾಡಲಿಕ್ಕೆ ಕಷ್ಟ ಆಗ್ತಿತ್ತು, ಒಂದು ವೆಹಿಕಲ್ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಎಲ್ಲವನ್ನೂ ವಿಸ್ತಾರ ಮಾಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ ಎಷ್ಟು ಮುತುವರ್ಜಿ ವಹಿಸ್ತಿದೆ ಅಂದ್ರೆ, ಈಗ ಒಂದು ಅಂಗಡಿಯನ್ನ ಮಳಿಗೆಯನ್ನು ಹೊಡಿಬೇಕು ಅಂತಂದ್ರೆ ಬಹಳಷ್ಟು ಸರ್ಕಸ್ ಮಾಡಬೇಕಾಗತ್ತೆ, ನಿಜ, ಪ್ರತಿಭಟನೆಯನ್ನು ಎದುರಿಸಬೇಕಾಗತ್ತೆ. ಆದ್ರೆ ಇಲ್ಲಿನ ಲೋಕಲ್ ಜನರು ಕೂಡ ಸಾಥ್ ನೀಡಿದ್ದಾರೆ ಸರ್ಕಾರ ಜೊತೆ. ಹೌದು, ಇಲ್ಲೇನೋ ಒಂದು ಒಳ್ಳೆ ಕೆಲಸ ಆಗ್ತಿದೆ. ನಾನು ನಿನ್ನೆ ಒಂದು 90 ವರ್ಷದ ವಯಸ್ಸಾದವರ ಹಿರಿಯರನ್ನು ಮಾತಾಡಿಸ್ತಿದ್ದೆ. ಅವ್ರು ಹೇಳಿದ್ರು, ಇಂಥ ಒಂದು ಕಾಲಘಟ್ಟದಲ್ಲಿ ನಾನು ಹುಟ್ಟಿದ್ದೀನಲ್ಲ ಅದೇ ನನ್ನ ಪುಣ್ಯ ಅಂತ ಹೇಳಿದ್ರು. ರಾಮನ ನೆಲದಲ್ಲಿ ಹುಟ್ಟೋದೇ ಒಂದು ಪುಣ್ಯ, ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ನಾನು ಸಾಕ್ಷಿ ಆಗ್ತಾ ಇದ್ದೆ. ನಾನು ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗೋದು ಅದೆಲ್ಲವೂ ಕೂಡ ಕನಸು, ಗಲಾಟೆ ಇಂಥದ್ದೇ ಆಗತ್ತೆ ಅನ್ಕೊಂಡಿದ್ದೆ. ಆದ್ರೆ ಈ ಒಂದು ಕಾಲಘಟ್ಟದಲ್ಲಿ ನಾನು ಹುಟ್ಟಿದ್ದೀನಲ್ಲ ಅದೇ ಪುಣ್ಯ ಅಂತ ಹೇಳಿ ತಲೆಮಾರಿನಿಂದ ಇಲ್ಲಿ ರಾಮ ಮಂದಿರ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಷ್ಟೋ ಜನರು ಕನ್ಸ್ಕೊಂಡಿರ್ತಾರೆ. ಆದ್ರೆ ಈ ತಲೆಮಾರಿನಲ್ಲಿ ಹುಟ್ಟಿರೋರಿಗೆ ನಾವು ನೀವಿಗೆ ನೋಡುವಂತಹ ಸೌಭಾಗ್ಯ ಹೋಗಿ ಸಿಗ್ತಾ ಇದೆ. ನಿಜ, ಹರೀಶ್ ಹೇಳ್ದಂಗೆ ವಯಸ್ಸಾದವರಿಂದ ಹಿಡಿದು ಈಗ ತಾನೇ ಯೌವನ ಕಾಲಾಡ್ತಾ ಇರುವಂತಹ ಯುವಕರು ಕೂಡ ಒಂದು ವಿಶೇಷವಾದಂಥ ಅನುಭೂತಿಯನ್ನು ಪಡಿತಾರೆ. ಎಳೆ ಮಕ್ಕಳಿಗೂ ಕೂಡ ಏನೋ ಒಂದು ಸಂಭ್ರಮ, ಏನೋ ಆಗ್ತಾ ಇದೆ ನಮ್ಮೂರಲ್ಲಿ ಅಂತ. ಅಯೋಧ್ಯೆಯ ಸಂಪೂರ್ಣ ಮಾಹಿತಿಯನ್ನು, ಸಂಪೂರ್ಣ ಚಿತ್ರಣವನ್ನು TV9 ನಿಮಗೆ ಕಟ್ಟಿಕೊಡುತ್ತೆ. ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡ್ತಾನೆ ಇರ್ತೀವಿ. ಅಯೋಧ್ಯೆಯಲ್ಲಿ ಏನೇನು ಆಗ್ತಾ ಇದೆ ಅದರ ಪೂರ್ತಿ ವಿವರವನ್ನು ನೀವು ಕೂಡ TV9ನಲ್ಲಿ ನೋಡ್ಬೋದು.